ಇನ್ನು ಸಿಂಹ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದ್ರೆ ಮಘ ಉಬ್ಬ ಉತ್ತರ ನಕ್ಷತ್ರಕ್ಕೆ ಸಿಂಹರಾಶಿ. ಸಿಂಹರಾಶಿಯವರು ಅಷ್ಟಮ ಶನಿ ಕಾಟ ಇದೆ, ರಾಜಭ್ರಷ್ಟ ಯೋಗ ಅನ್ನುವಂಥದ್ದಾಗಿದೆ. ಅಂದರೆ ಅಧಿಕಾರವನ್ನು ಕಳೆದುಕೊಳ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಶನಿ ಪರಮಾತ್ಮನ ಆರಾಧನೆಯನ್ನು ಮಾಡ್ಕೊಳ್ಳಿ. ಅಧಿಕಾರ ಅಂದ ತಕ್ಷಣ ಸಂಪೂರ್ಣವಾಗಿ ತಾನು ಉದ್ಯೋಗವನ್ನು ಕಳ್ಕೊಂಡ್ಬಿಡ್ತೀನೋ, ವ್ಯವಹಾರವನ್ನು ಕಳ್ಕೊಂಡ್ಬಿಡ್ತೀನೋ ಅಷ್ಟು ದೊಡ್ಡದಾಗಿ ಯೋಚನೆಯನ್ನು ಮಾಡುವಂಥದ್ದು ಬೇಡ. ಪ್ರತಿನಿತ್ಯದ ಜೀವನದಲ್ಲಿ ನೀವು ಆಡಿರ್ತಕ್ಕಂತಹ ಮಾತುಗಳೇ ಒಂದು ಉತ್ತಮವಾದಂತಹ ಬೆಲೆ ಬರದೇ ಇರುವಂತಹ ಸಾಧ್ಯತೆಗಳಿದೆ. ರಾಜಭ್ರಷ್ಟ ಯೋಗ ಅಂತ ನೀವು ಮನೆಯಲ್ಲಿ ಏನೋ ಒಂದು ಹೇಳಿರ್ತೀರಿ, ಹಿರಿಯರಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳಿರ್ತೀರಿ, ಅದನ್ನು ಮನೆಯಲ್ಲಿ ತಿರಸ್ಕಾರ ಮಾಡುವಂಥದ್ದು. ಈಗ ಹೋಗಬೇಡಿ ಅಂದರೆ ಹೋಗ್ತೇನೆ ಅಂತ ಹೇಳುವಂಥದ್ದು, ಈಗ ಮಾಡಬೇಡಿ ಅಂತ ಹೇಳಿದ್ರೆ ಈಗ ಮಾಡ್ತೇನೆ ಅಂತ ಹೇಳುವಂಥದ್ದು. ಈ ರೀತಿಯಾದಂತಹ ಇದೆಲ್ಲ ರಾಜಭ್ರಷ್ಟದಲ್ಲಿ ಬರ್ತಾ ಹೋಗುತ್ತೆ. ಅಂದರೆ ಆ ಸಂದರ್ಭಕ್ಕೆ ತಂದೆ ತಾಯಿಗಳಿಗೆ ಏನು ಅನಿಸುತ್ತೆ, ಅಥವಾ ಈ ಸಿಂಹರಾಶಿಯವ್ರಿಗೆ ಏನು ಅನಿಸುತ್ತೆ ಕೇಳಿದ್ರೆ, ನಾನು ಹೇಳಿದ್ದನ್ನು ಕೇಳಲಿಲ್ಲ. ನಾವು ಸರ್ವೇಸಾಮಾನ್ಯ ಪ್ರತಿನಿತ್ಯ ನಡೆಯುತ್ತೆ, ಆದರೆ ಇದೆಲ್ಲ ಜಾತಕದಲ್ಲಿ ಉಲ್ಲೇಖ ಇರುತ್ತೆ. ನಾನು ಹೇಳಿದ್ದನ್ನು ನನ್ನ ಮಗ ಮಾತು ಕೇಳಲಿಲ್ಲ ಅಥವಾ ಎದುರುವಾದಿಸಿದರು. ಇದೆಲ್ಲ ರಾಜಭ್ರಷ್ಟದಲ್ಲಿ ಬರುತ್ತೆ. ಆ ಅಧಿಕಾರಕ್ಕೆ ಒಂದು ಸಲ ಅವ್ರಿಗೆ ಅನಿಸುತ್ತೆ, ಇವ ನನ್ನ ಸ್ಥಾನಕ್ಕೆ ನನ್ನ ಮಕ್ಕಳು ಗೌರವ ಕೊಡಲಿಲ್ಲ ಅಂತ ಅನಿಸುತ್ತೆ. ಇದೆಲ್ಲ ರಾಜಭ್ರಷ್ಟದಲ್ಲಿ ಬರುತ್ತೆ. ಯೋಚನೆ ಮಾಡುವಂಥದ್ದು ಬೇಡ. ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಸೂರ್ಯನ ಆರಾಧನೆ ಮಾಡಿಕೊಳ್ಳಿ, ಸೂರ್ಯ ಮಂತ್ರಗಳನ್ನ ಹೇಳ್ಕೊಳ್ಳಿ, ಸೂರ್ಯನಿಗೆ ಪ್ರಾತಃ ಕಾಲದಲ್ಲಿ ಅರ್ಘ್ಯಾದಿಗಳನ್ನು ನೀಡಿ ನಿಮ್ಮ ಉತ್ತಮವಾದಂತಹ ಜೀವನ ಮತ್ತು ಆ ರಾಜಭ್ರಷ್ಟ ಯೋಗದಿಂದ ವಿಮುಕ್ತಿ ಅನ್ನುವಂಥದ್ದು ಸಿಂಹರಾಶಿಯವರಿಗೆ ಪ್ರಾಪ್ತವಾಗುತ್ತೆ.